ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿರುವ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿಸಿರುವಂತಹ ಪೆನ್ ಡ್ರೈವ್ ವಿಚಾರಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ, ತಿರುವಿನ ಮೇಲೆ ತಿರುವು ಸಿಗ್ತಾ ಇದೆ. ಈ ಪೆನ್ ಡ್ರೈವ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ರು, ತನಿಖೆಯನ್ನು ನಡೆಸ್ತಾ ಇದ್ರು. ಈಗ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಪೆನ್ ಡ್ರೈವ್ ಹಂಚಿಕೆಯ ಆರೋಪ ಪ್ರಕರಣವನ್ನ ಹಾಸನದ ಸೈಬರ್ ಠಾಣೆಯಿಂದ ಎಸ್ಐಟಿಗೆ ವರ್ಗ ಮಾಡಲಾಗಿದೆ. ಈಗಾಗಲೇ ಲೈಂಗಿಕ ದೌರ್ಜನ್ಯ, ಕಿಡ್ನಾಪ್ ಕೇಸ್, ರೇಪ್ ಕೇಸನ್ನ ಎಸ್ಐಟಿ ನಡೆಸಿಕೊಂಡು ಹೋಗ್ತಾ ಇತ್ತು. ಈಗ ಅದಕ್ಕೆ ಪೆನ್ ಡ್ರೈವ್ ಹಂಚಿಕೆಯ ವಿಚಾರ ಕೂಡ ಸೇರಿರುವಂಥದ್ದು. ಏಪ್ರಿಲ್ 21ರಂದು ಪೆನ್ ಡ್ರೈವ್ಗಳಲ್ಲಿ ಅಶ್ಲೀಲ ವಿಡಿಯೋ ತುಂಬಿ ಜನನಿಬಿಡ ಪ್ರದೇಶದಲ್ಲಿ ಬಿಸಾಡಿ ಹೋಗಲಾಗಿತ್ತು. 23ರಂದು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಅವರ ಏಜೆಂಟ್ ಪೂರ್ಣಚಂದ್ರ ಎಂಬುವರು ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್, ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ರು. ಅವರ ಅತ್ಯಾಪ್ತ ಪುಟ್ಟರಾಜು ಅಲಿಯಾಸ್ ಪುಟ್ಟಿ, ಚೇತನ್, ಸಚಿವ ಜಮೀರ್ ಅಹಮದ್ ಅವರ ಆಪ್ತ ನವೀನ್ ಗೌಡ ಹಾಗೂ ಶರತ್ ಅಲಿಯಾಸ್ ಕ್ವಾಲಿಟಿ ಬಾರ್ ಶರತ್ ವಿರುದ್ಧ ಹಾಸನದ ಸೆನ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ನವೀನ್ ಗೌಡ ಹಾಗೂ ಇತರರು ಅಂಥೇಳಿ ಪ್ರಕರಣವನ್ನು ದಾಖಲಿಸಲಾಗಿತ್ತು. ಇಲ್ಲಿಯವರೆಗೂ ಕೂಡ ಸೈಬರ್ ಕ್ರೈಮ್ ಪೊಲೀಸರೇ ಪ್ರಕರಣವನ್ನು ನಡೆಸ್ತಾ ಇದ್ರು. ಅವತ್ತಿನಿಂದ ನವೀನ್ ಗೌಡ ಸೇರಿದಂತೆ 4 ಕೂಡ ಅಬ್ಸ್ಕ್ಯಾಂಡ್ ಆಗಿದ್ರು. 2 ದಿನಗಳ ಹಿಂದಷ್ಟೇ ಆರೋಪಿಗಳು ಜಾಮೀನಿಗಾಗಿ ಅರ್ಜಿ ಕೂಡ ಹಾಕಿದ್ರು, ಅದನ್ನ ವಜಾ ಮಾಡಲಾಗಿತ್ತು. ಈ ಬೆನ್ನಲ್ಲೇ ವಿರೋಧ ಪಕ್ಷಗಳು ವಿಡಿಯೋವನ್ನು ಬಿಡುಗಡೆ ಮಾಡಿದ್ರ ವಿರುದ್ಧ ಯಾವುದೇ ಕ್ರಮವನ್ನು ವಹಿಸಿಲ್ಲ, ಯಾಕೆ ಒನ್ ಸೈಡ್ ಆಗಿ ತನಿಖೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿದ್ರು. ಈ ಹಿನ್ನೆಲೆಯಲ್ಲಿ ಹಾಸನದ ಸೈಬರ್ನಲ್ಲಿ ದಾಖಲಾಗಿದ್ದಂತಹ ಕೇಸನ್ನ ಈಗ ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ 4 ಆರೋಪಿಗಳನ್ನ ಬಂಧನ ಮಾಡುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ತೀವ್ರ ಶೋಧವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಈ ಪೆನ್ ಡ್ರೈವ್ ಟೀಮ್ ಯಾರ್ಯಾರಿದ್ದಾರೆ ಇದರಲ್ಲಿ, ಎಸ್ಐಟಿ ಯಾರ್ಯಾರಿಗಾಗಿ ಈಗ ಹೊಂಚನ್ನ ಹಾಕ್ತಾ ಇದೆ ಲಾಕ್ ಮಾಡೋದಕ್ಕೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾರ್ತಿಕ್ ಗೌಡ, ಈತನೇ ಈ ಪ್ರಕರಣದ ರೂವಾರಿ ಅಂತ ಹೇಳಲಾಗ್ತಾ ಇದೆ. 14 ವರ್ಷಗಳ ಕಾಲ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕನಾಗಿ ಕೆಲಸವನ್ನು ನಿರ್ವಹಿಸಿದ್ದ ಈತ ಪ್ರಜ್ವಲ್ ಅವರ ಮಾಜಿ ಡ್ರೈವರ್. ಜಮೀನಿನ ವಿಚಾರಕ್ಕೆ ಪ್ರಜ್ವಲ್ ಮತ್ತು ಕಾರ್ತಿಕ್ ನಡುವೆ ಗಲಾಟೆ ಆಗುತ್ತೆ. ಅದಾದ ಮೇಲೆ ಅವರನ್ನ ಹಣಿಬೇಕು ಅನ್ನುವಂತಹ ಕಾರಣಕ್ಕೆ, ಬುದ್ಧಿ ಕಲಿಸಬೇಕು ಅನ್ನುವಂತಹ ಕಾರಣಕ್ಕೆ ಕಾರ್ತಿಕ್ ಗೌಡ ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡ್ದ, ಹಂಚಿಕೆ ಮಾಡ್ದ, ವೈರಲ್ ಮಾಡ್ದ ಅನ್ನುವಂತಹ ಮಾತಿದೆ. ಇನ್ನು ನವೀನ್ ಗೌಡ, ಈತ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಅತ್ಯಂತ ಆಪ್ತ. ಈತನ ಮೇಲೂ ಕೂಡ ಪೆನ್ ಡ್ರೈವ್ ಹಂಚಿಕೆಯ ಆರೋಪ ಇದೆ. ಈತನು ಕೂಡ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದ. ಈತ ಫೇಸ್ಬುಕ್ನಲ್ಲಿ ಒಂದು ಬರಹವನ್ನು ಬರೆದುಕೊಂಡಿದ್ದ, ಆದಷ್ಟು ಬೇಗ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳಿ. ಮತ್ತೊಬ್ರು ಚೇತನ್, ಪೆನ್ ಡ್ರೈವ್ ಹಂಚಿಕೆ ಆರೋಪ ಇವ್ರ ಮೇಲೂ ಕೂಡ ಕೇಳಿ ಬಂದಿರುವಂಥದ್ದು. ಮತ್ತೊಬ್ಬರ ಹೆಸರು ಶರತ್, ಇವರು ಕೂಡ ಪೆನ್ ಡ್ರೈವ್ ಹಂಚಿಕೆಯ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ 4ರನ್ನೂ ಕೂಡ ಬಂಧಿಸುವುದಕ್ಕೆ, ಈ 4ರನ್ನೂ ಕೂಡ ಅರೆಸ್ಟ್ ಮಾಡುವುದಕ್ಕೆ, ಪೆನ್ ಡ್ರೈವ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸುವುದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ.